ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ನಿಮ್ಮ ಕಾಲೇಜ್ ಮಕ್ಕಳೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಏನ್ ಕಾರಣ ಅಂತ ಕೇಳ್ಬೋದು ಸರ್? ಈಗ 17ನೇ ತಾರೀಕಿಂದ 2ನೇ ತಾರೀಕುವರೆಗೂ ಕೇಂದ್ರ ಸರ್ಕಾರದ ಮೈ ಭಾರತ್ ಪೋರ್ಟಲ್ನಲ್ಲಿ ಯುವಕರನ್ನ ಸಮಾಜ ಸೇವೆಗೆ ತೊಡಗಿಸ್ಕೋಬೇಕು ಮತ್ತು ಅವ್ರಿಗೆ ಕೌಶಲ್ಯಗಳನ್ನ ವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶನ ಇಟ್ಕೊಂಡು ಭಾರತದಾದ್ಯಂತ ಎಲ್ಲ ಯುವ ಸಮೂಹ ಕೂಡ ಮೈ ಭಾರತ್ ಪೋರ್ಟಲ್ಗೆ ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಕೆಲವೊಂದು ಅವಕಾಶಗಳನ್ನ, ಈಗ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಕರಿತೀವಿ, ಅದರ ಅವಕಾಶಗಳಾಗಿರ್ಬೋದು, ಕಾಲೇಜ್ಗಳು ಕಂಡಕ್ಟ್ ಮಾಡುವಂಥ ಇವೆಂಟ್ಗಳಿಗೆ ಅವರು ತೊಡಗಿಸ್ಕೊಳ್ಳೋ ಅವಕಾಶ ಆಗಿರ್ಬೋದು. ಈ ಥರ ಬೇರೆ NGOಗಳು ಕೂಡ ಕೆಲವೊಂದ್ಸಲ ಸ್ವಚ್ಛತೆ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾರೆ. ಅದ್ರಲ್ಲಿ ತೊಡಗಿಸ್ಕೊಳ್ಳೋ ಕಾರಣಕ್ಕೋಸ್ಕರ ತೊಡಗಿಸ್ಬೇಕು, ಅದಕ್ಕೆ ಅವಕಾಶ ಕೊಡೋಕೆ ಅಂತ ಮೈ ಭಾರತ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಈ ಮೈ ಭಾರತ್ ಪೋರ್ಟಲ್ ಒಳಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶನ? ಇಲ್ಲ, ಎಲ್ಲರೂ ಯಾರು ಬೇಕಾದ್ರೂ ರಿಜಿಸ್ಟರ್ ಆಗ್ಬೋದು. ಮೈ ಭಾರತ್ ಪೋರ್ಟಲ್ ನಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗ್ಬೋದು. 18 ಇಂದ 30 ವರ್ಷ ಒಳಗಡೆ ಏಜ್ ಗ್ಯಾಪಿನವರು, ಅವರು ಸಮಾಜದಲ್ಲಿರುವಂತ ಇತರೆ ವಿದ್ಯಾರ್ಥಿಗಳು ಅಥವಾ ಯುವಕರು ಯಾರಿದ್ದಾರೆ ಅವರು ಕೂಡ ಏನ್ ಜವಾಬ್ದಾರಿ ಆಗುತ್ತೆ ಅವ್ರದ್ದು? ಜವಾಬ್ದಾರಿ ಅಂತಂದ್ರೆ, ಜವಾಬ್ದಾರಿ ಅನ್ನೋದಕ್ಕಿಂತ ಅವ್ರಿಗೆ ಹೆಚ್ಚಿನ ಅವಕಾಶಗಳಿದೆ. ಈಗ ನಮ್ಮ ಕಾಲೇಜಿನ ಮಕ್ಕಳೇನಿದ್ದಾರೆ ಅವ್ರು NSS ನ ವಾಲಂಟಿಯರ್ಸ್, ಇಲ್ಲಿರೋ ಇಷ್ಟು ಜನಗಳು ಕೂಡ NSS ನ ವಾಲಂಟಿಯರು ಇದ್ದಾರೆ. NSS ನ ಬಿಟ್ಟು ಇತರೆ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಈಗ 17ರಿಂದ 2ನೇ ತಾರೀಕುವರೆಗೂ ಗಾಂಧಿ ಜಯಂತಿಯ ಪ್ರಯುಕ್ತ ಇದೇ ಮೈ ಭಾರತ್ ಪೋರ್ಟಲ್ ಇಲ್ಲಿ ಸ್ವಚ್ಛತಾ ಹಿ ಸೇವಾ ಅಂತ ಹೇಳಿ ಒಂದು ಕಾರ್ಯಕ್ರಮ, ಅಂದ್ರೆ ಸ್ವಚ್ಛತೆಯೇ ಸೇವೆ ಅಂತ, ಸ್ವಚ್ಛವಾಗಿ ಇಟ್ಕೊಳ್ಳೋದು ಮತ್ತೆ ಸ್ವಚ್ಛವಾಗಿ ಇಡೋದು, ಒಂದು ಜಾಗವನ್ನ ನಮ್ಮನ್ನ ಎಲ್ಲದು. ಸ್ವಚ್ಛ ಭಾರತ್ ಅಭಿಯಾನ ಅನ್ನುವಂತ ಅಭಿಯಾನ ಇತ್ತು. ಆ ಅಭಿಯಾನಕ್ಕೂ ಈ ಅಭಿಯಾನಕ್ಕೆ ವ್ಯತ್ಯಾಸ ಏನು? ಇದು ಅಭಿಯಾನ ಅಂತ ಹೇಳಕ್ ಬರಲ್ಲ. ಸ್ವಚ್ಛತೆ ಸೇವೆ ಅನ್ನೋದು ಒಂದು ಇವೆಂಟ್. ಇದು ಇವೆಂಟ್ ಗಾಂಧಿ ಜಯಂತಿ ಪ್ರಯುಕ್ತ ಮೈ ಭಾರತ್ ಪೋರ್ಟಲ್ ನಲ್ಲಿ, ಮೈ ಭಾರತ್ ನೋಡಿ ನಮ್ದೆಲ್ಲ ಲೋಗೋ ಕೂಡ ಮೈ ಭಾರತ್ ಇದೆ. NSS ನ ಸಹಯೋಗದೊಂದಿಗೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ನಡೀತಾ ಇದೆ. ಕೆಲವೊಂದು ಆಯ್ದ ಕಾಲೇಜ್ಗಳು, ಅಂದ್ರೆ ಮೈ ಭಾರತ್ ಪೋರ್ಟಲ್ ನಲ್ಲಿ ಯಾವ್ಯಾವ ಎಲ್ಲಾ ಕಾಲೇಜಿಗೂ ತಗೊಂಡಿಲ್ಲ, ಎಲ್ಲಾ ಕಾಲೇಜಸ್ ಇಲ್ಲ. ಮೈ ಭಾರತ್ ಪೋರ್ಟಲ್ ನಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಸ್ ಎನ್ರೋಲ್ ಆಗಿದ್ದಾರೆ, ವಾಲಂಟಿಯರ್ಸ್ ರಿಜಿಸ್ಟರ್ ಆಗಿದ್ದಾರೆ, ಅವ್ರಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾಲೇಜಿಗೆ ಆಯ್ಕೆ ಮಾಡಿದ್ದಾರೆ ಸರ್? ಅದು ಐಡಿಯಾ ಇಲ್ಲ ಸರ್, ನಿಮಗಿಲ್ಲ ಐಡಿಯಾ ಇಲ್ಲ. ಅದು ಹೊಸನಗರ ತಾಲೂಕಿಗೆ ನಿಮ್ ಕಾಲೇಜು ಇದೆ, ಹೊಸನಗರ ಕಾಲೇಜು ಇದೆ, ಸುಮಾರು ಕಾಲೇಜ್ಗಳಲ್ಲಿ ನಡೀತಿದೆ. ಇದು ಆಕ್ಚುಲಿ ನಮ್ದಿದು 6ನೇ ದಿನದ ಕಾರ್ಯಕ್ರಮ. ನಮ್ಮ ಕಾಲೇಜು ದಿನ ಅಲ್ಲ. ಏನೇನ್ ಮಾಡಿದ್ರಿ? ಈಗ 5 ದಿನಗಳ ಕಾಲ ನಮ್ಮ ಕಾಲೇಜ್ ಕ್ಯಾಂಪಸ್ ಮತ್ತೆ ಸುತ್ತಮುತ್ತ ಜಾಗಗಳನ್ನ ಸ್ವಚ್ಛ ಮಾಡಿದೀವಿ. ಅಲ್ಲಿ ನಮ್ಗೆ ಒಂದು ಹತ್ರ ಒಂದು 300 ರಿಂದ 400 kg ಅಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. 300 ರಿಂದ 400 kg ಅಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ ಆಲ್ರೆಡಿ. ಇವತ್ತು ಮೇ ಬಿ ಟ್ರಾಕ್ಟರ್ ತುಂಬಾ ತುಂಬಿದೆ, ಎಷ್ಟಾಗ್ಬೋದು ಅಂತ ಅಂದಾಜು ಇದು 400-500 kg ಇರ್ಬೋದು ಅನ್ಕೊಂಡಿದೀರಿ. ಅಷ್ಟು ಕಲೆಕ್ಟ್ ಮಾಡಿದೀವಿ. ನಮ್ಮ ಉದ್ದೇಶ ಇದ್ದಿದ್ದು, ನಮ್ ಏನ್ ಈ ಜಾಥಾದಲ್ಲಿ ಪಾಲ್ಗೊಳ್ಳೋ ಒಬ್ಬ ಸ್ಟೂಡೆಂಟ್, ಒಬ್ಬ ವಾಲಂಟಿಯರ್ 2 kg, ಕನಿಷ್ಠ 2 kg ಅಷ್ಟು ಪ್ಲಾಸ್ಟಿಕ್ ನ ಸಂಗ್ರಹ ಮಾಡಬೇಕು ಅಂತ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಎಷ್ಟು ಮಕ್ಕಳಿದ್ದಾರೆ ಇವತ್ತು? 80 ಇಂದ 100 ಜನ ಮಕ್ಕಳಿದ್ದಾರೆ. 82 ಆದ್ರೆ 160 ಎಕ್ಸ್ಪೆಕ್ಟೇಷನ್. ಮತ್ತೆ ನಾವು ಅದಕ್ಕಿಂತ ಒಂದು 4 ಪಟ್ಟಿಗಿಂತ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡಿದೀವಿ ಅಂತ ನನ್ಗೆ ಅನ್ಸಿದೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಟ್ರಾಕ್ಟರ್ ಲೋಡ್ ತುಂಬಾ ಆಗಿದೆ. ಸೊ ನಮ್ಮ ಮಕ್ಕಳ ಉತ್ಸಾಹ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ನಾವು ಬೆಳಗ್ಗೆ 11 ಗಂಟೆಗೆ ಜಾಥಾ ಸ್ಟಾರ್ಟ್ ಮಾಡಿದ್ದು. ಸುಮಾರು 1.5 ಇಂದ 2 ಕಿಲೋಮೀಟರ್ ಅಷ್ಟು ಈಗ ಆಲ್ರೆಡಿ ನಾವು ಜಾಥಾ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದೀವಿ. ಇನ್ನೇನು ಜಾಥಾ, ಇವತ್ತಿನ ಜಾಥಾ ಮುಗಿಯುವಂತ ಈಗ ಮುಗಿಸಿ ನಾವು ಅವ್ರಿಗೆ 80 ಸ್ಟೂಡೆಂಟ್ ಸೇರ್ ಮಾಡ್ತಾ ಇದೀನಿ. 100 ಜನ ಇದಾರೆ ವರ್ಕ್ ಮಾಡ್ತಿರೋ, 80 ಜನ ಇದಾರೆ. ದೆನ್ ಪ್ಲೆಕಾರ್ಡ್ಗಳು, ಮುಂದೆ ಏನು ಬ್ಯಾನರ್ಸ್ ಇದೆ ಅದನ್ನ ಇಟ್ಕೊಂಡಿರೋ 20 ಜನ ಮಕ್ಕಳಿದ್ದಾರೆ. ಒಟ್ಟು 100 ಜನ ವಾಲಂಟಿಯರ್ಸ್ ಇದ್ದಾರೆ. ಪ್ರಿಯ ವೀಕ್ಷಕರೇ, ಹೊಸನಗರ ತಾಲೂಕಿನ ರಿಪಿನ್ಪೇಟೆ ಎನ್ನುವಂತ ಊರಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 80 ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಅವರ ಸಹ ಶಿಕ್ಷಕರಾಗಿರುವಂತಹ ದೇವರಾಜ್ ಸರ್ ನಮ್ ಜೊತೆಗಿದ್ದಾರೆ. ಈ ಒಂದು ಮೈ ಭಾರತ್ ಬ್ಯಾಟಲ್ ನಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಕೈಗೆತ್ತಿಕೊಂಡು ಉತ್ತಮ ರೀತಿಯಲ್ಲಿ ಒಂದು 6 ದಿನಗಳ ಕಾಲ ಶಾಲಾ ವಿದ್ಯಾರ್ಥಿಗಳು ತಮ್ಮದೇ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಮಾಡಿದ್ರು. ಇವತ್ತು ಹೊರಗಡೆ ಬಂದು ರಿಪಿನ್ಪೇಟೆಯ ಮುಖ್ಯ ರಸ್ತೆಗಳಲ್ಲಿ ಕಲುಷಿತವಾಗಿರುವ ಎಲ್ಲ ಪ್ಲಾಸ್ಟಿಕ್, ಈ ತರ ಎಲ್ಲ ಸ್ವಚ್ಛತೆ ಮಾಡುವ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವರಿಗೆ ಭಗವಂತ ಒಳ್ಳೇದ್ ಮಾಡಲಿ. ಹಾಗೂ ಇದೊಂದು ಕೆಲಸದಿಂದ ನಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಸ್ವಚ್ಛತೆ ಕಾಪಾಡ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ. ಹಾಗಾಗಿ ತಮ್ಮ ಗ್ರಾಮಗಳು ಸ್ವಚ್ಛವಾಗಿಡಕ್ಕೆ ತಾವೆಲ್ಲ ಕಾರ್ಯಪ್ರವೃತ್ತಿ ಆಗ್ಬೇಕು. ಮತ್ತೆ ಮೈ ಭಾರತ್ ಬ್ಯಾಟಲ್ ನಲ್ಲಿ ತಾವೆಲ್ಲರೂ ಸೇರ್ಕೊಂಡು 20 ರಿಂದ 30 ವರ್ಷದ ಯುವಕರು ಈ ಸ್ವಚ್ಛತೆಯಲ್ಲಿ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರಿ ಅಂತ ಸರ್ ತಮಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸರ್, ಈ ಸ್ವಚ್ಛತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿರ್ತಾವು? ಪ್ರತಿಯೊಬ್ಬ ಮನುಷ್ಯ ಅದನ್ನು ಫಸ್ಟ್ ತಾನು ಕ್ಲೀನ್ ಆಗಿರೋದ್ರ ಜೊತೆಗೆ ತನ್ನಿರೋ ಸುತ್ತಮುತ್ತ ಪರಿಸರವನ್ನ ಕ್ಲೀನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಗಾಂಧೀಜಿಯವರ ಪರಿಕಲ್ಪನೆ ಅದೇ ಆಗಿತ್ತು. ಸ್ವಚ್ಛತೆ ಎಲ್ಲಿರುತ್ತೆ ಅಲ್ಲಿ ದೇವ್ರು ನೆಲೆಸ್ತಾನೆ ಅನ್ನೋದು ಅವ್ರ ಕಲ್ಪನೆ ಆಗಿತ್ತು. ಆ ನಿಟ್ಟಿನಲ್ಲಿ ಈಗ ನಮ್ಮ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ, ಸ್ವಚ್ಛತಾ ಈ ಸೇವಾ ಆ ಕಾರ್ಯಕ್ರಮದ ಅಡಿಯಲ್ಲಿ ಕಳೆದ 2-3 ದಿನದಿಂದ ನಾವು ಕಾಲೇಜನ್ನು ಸ್ವಚ್ಛಗೊಳಿಸೋದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಗ್ರಾಮದ ಒಂದು ಮುಖ್ಯ ರಸ್ತೆಯನ್ನ ಈಗ ಸ್ವಚ್ಛಗೊಳಿಸಿದೀವಿ. ನೀವೇ ನೋಡ್ತಿದ್ದೀರಾ, ಇಲ್ಲೊಂದು ತುಂಬಾ ಸ್ವಚ್ಛವಾಗಿ ಮಾಡಿದ್ದೀವಿ. ಒಂದು ಟ್ರ್ಯಾಕ್ಟರ್ ಲೋಡ್ ಫುಲ್ಲು ಪ್ಲಾಸ್ಟಿಕ್ ಅನ್ನ ಅವರು ತಗೊಂಡ್ಬಂದಿದ್ದಾರೆ. ಸಂತೋಷದಿಂದ ಮಾಡ್ತಿದಾರಲ್ಲ ಅವರು. ಇದು ವಾಲಂಟಿಯರ್ಸ್ ಅವರೇ ಬಂದ್ ಮಾಡ್ತಾ ಇರೋದು. ಈ ಹುಡುಗರಿಗೆ ನಾವು ಡೈರೆಕ್ಷನ್ ಕಡ್ಡಾಯ ಮಾಡಿಲ್ಲ. ಯಾರು ಇರ್ಬೋದು ಯಾರು ಇಲ್ಲ. ಅಲ್ಲಿ ಹೋಗ್ತಿದ್ರು ನೋಡಿ, ವಾಪಸ್ ಹೋಗ್ತಿದ್ರು ಅವ್ರು ಮಾಡೋರ ಕಾಲೇಜಿಗೆ ಬಂದಿರೋರು, ಇಲ್ಲಿ ಬಂದಿರೋರು ಅವ್ರು ವಾಲಂಟಿಯರ್ಸ್. ಹೌದೌದು, ನಾವೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಅದನ್ನ ಶಿಸ್ತನ್ನ ಕಲ್ತ್ಕೊಂತೀವಿ ಸರ್ ಅಂತೇಳಿ NSS ಮಕ್ಕಳು ಅವರೇ ಬಂದು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವ್ರ ಉತ್ಸಾಹ ನೋಡಿ ನಾವು ಅವ್ರ ಜೊತೆಗೆ ಈಗ ನಿಜವಾಗ್ಲೂ ಸಂತೋಷ ಆಗತ್ತೆ. ಸ್ವಚ್ಛತೆ ಮನುಕುಲದ ಒಬ್ಬ ಪ್ರತಿಯೊಬ್ಬ ಜೀವಿ ಯಾರು ಮಾನವ ಅಂತ ಇದ್ದಾನೆ ಅವನಿಗೆ ಸ್ವಚ್ಛತೆ ಇರಬೇಕು. ಅವನ ಪರಿಸರ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದರಲ್ಲೂ ಈ ವಿದ್ಯಾರ್ಥಿ ಜೀವನದಲ್ಲಿ ಅದನ್ನ ಕಲ್ತ್ಕೊಂಡ್ರೆ ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ತಾರೆ ಅನ್ನೋದು ನಮ್ಮ ಕಲ್ಪನೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರಜನಿಕಾಂತ್ ಅಂತ, ಸೀನಿಯರ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ತಮ್ಮಿಂದ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಿ. ಸ್ವಚ್ಛತೆ ಆದ್ಯ ಕರ್ತವ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ ರಜನಿಕಾಂತ್ ಸರ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಗಾಂಧಿ ಜಯಂತಿಗೆ ಮಾತ್ರ ಸ್ವಚ್ಛತೆಗೆ ನಾವು ಬರಬಾರ್ದು, ಇಡೀ ವರ್ಷ ಸಮೇತ ಸ್ವಚ್ಛತೆ ಕಾಪಾಡ್ಕೋ. ನಾವೀಗ ಅವೇರ್ನೆಸ್ ಮಾಡಿದೀವಿ, ಊರವರು ಅದನ್ನ ಫಾಲೋ ಮಾಡ್ಬೇಕು. ಹೌದು, ಇವತ್ತು ನೋಡಿ ಶಾಲೆಯವರು 6 ದಿನದ ಕೆಲಸ ಅಲ್ಲಿ ಒಂದಿನ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಪ್ರತಿದಿನ ಬಂದ್ ಮಾಡಕ್ ಆಗಲ್ಲ. ಅವ್ರ ಮನೆ ಎದುರುಗಡೆ ಒಂದು ಡಸ್ಟ್ಬಿನ್ ಇಟ್ಕೊಳೋದು, ಅದ್ರ ಮೂಲಕ ಅವ್ರವ್ರ ಮನೆ ಅವ್ರು ಸ್ವಚ್ಛ ಮಾಡ್ಕೊಳೋದ್ರ ಮೂಲಕ ಗ್ರಾಮ ಪಂಚಾಯತಿಗೆ ಸಹಾಯ ಮಾಡ್ಬೇಕು. ಜೊತೆಗೆ ಗ್ರಾಮ ಪಂಚಾಯತಿಯವರು ಅದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಪ್ರತಿ ವರ್ಷದಲ್ಲಿ ಹೌದು, ಜನ ಮರ್ತು ಬಿಡ್ತಾರೆ. ಶಾರ್ಟ್ ಟರ್ಮ್ ಮೆಮೊರಿ ಜನದ್ದು. ಹಂಗಾಗಿ ಪ್ರತಿ ಸಲ ಅವರಿಗೆ ಈ ವಿದ್ಯಾರ್ಥಿಗಳ ಮೂಲಕ ಇವತ್ತು ಮಾಡಿರೋದು ಒಳ್ಳೆ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ವಿಶೇಷ ಧನ್ಯವಾದಗಳನ್ನು ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಸೈಡಿಗೆ ಬನ್ನಿ ಹಂಗೆ ಮೂವ್ ಆಗಿ ಮುಂದೆ ಬನ್ನಿ.